ತಸ್ಮೈ ಶ್ರೀ ಗುರುವೇ ನಮಃ. ಅವಾಚಾತ್ಮಸ್ವರೂಪಾಯ ಶಿವಭಾವಪ್ರದಾಯನೇ ನಮಃ ಸದ್ಗುರುನಾಥಾಯ ಶಸ್ತ್ರ ಪರಬ್ರಹ್ಮಣ್ಯ ನಮಃ. ಯಾವತ್ತೂ ನಮ್ಮ ಪಶ್ಚಿಮ ಘಾಟದ ಮಲೆನಾಡಿನ ಸಮಸ್ತ ಪ್ರಜೆಗಳಲ್ಲಿ ಹೇಳಿಕೊಳ್ಳುವುದೆಂದರೆ, ಬಹುಶಃ ನಮ್ಮ ಸರ್ಕಾರದವರು ಬೇಡ್ತಿ ಮತ್ತು ವರ್ಧಾ ನದಿ, ಅಘನಾಶಿನಿ, ವೇದಾವತಿ ನದಿ ಜೋಡಣೆಯನ್ನು ಮಂಗಳೂರು ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆ, ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಯೋಜನೆಗಳು ಸರ್ಕಾರದಲ್ಲಿ ಹಾಕಿಕೊಂಡಿರ್ತಕ್ಕಂಥ ವ್ಯವಸಾಯ ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ. ಕಾರಣ ಇದರಿಂದ ಏನಾಗ್ತದೆ, ನಮ್ಮ ಪಶ್ಚಿಮ ಘಟ್ಟದ ಮಲೆನಾಡಿನ ಒಂದು ಪ್ರಕೃತಿಯ ಸೌಂದರ್ಯವನ್ನು ಹಾಳು ಮಾಡ್ತದೆ. ಆಮೇಲೆ ಅಲ್ಲಿ ಜನಗಳ ಅಡಿಕೆ ತೋಟಗಳು ಕೂಡ ನಾಶ ಆಗ್ತವೆ. ಒಬ್ಬೊಬ್ಬರು 1 ಎಕರೆ 1/2 ಎಕರೆಯಲ್ಲಿ ಕೂಡ ಜೀವನ ಸಾಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದರಂತೆ ಮೀನುಗಾರಿಕೆ ಕೂಡ ತೊಂದರೆ ಆಗ್ತದೆ ಅಲ್ಲಿ. ಹೀಗಾಗಿ ನಮ್ಮ ಉತ್ತರ ಕನ್ನಡ ಮಲೆನಾಡಿನ ಪಶ್ಚಿಮ ಘಾಟದ ಜನತೆ, ರೈತರಿಗೆ ಆಯಿತು, ಪ್ರತಿಯೊಬ್ಬ ಒಂದು ಪರಿಸರವನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ನದಿ ಜೋಡಣೆ ಕೆಲಸಗಳನ್ನು ಸರ್ಕಾರಕ್ಕೆ ಕೈ ಬಿಡುವಂತೆ ಇಲ್ಲಿ ಯಾವುದೇ ಜಾತಿ, ಧರ್ಮ, ಮತಗಳನ್ನು ಎಣಿಸದೆ ಪ್ರತಿಯೊಬ್ಬರು ನಾಳೆ ನಡೀತಕ್ಕಂಥ 11/1/2026 ಇಸ್ವಿಯಲ್ಲಿ ಒಂದು ಬೃಹತ್ ಸಮಾವೇಶವಲ್ಲೇ ಇದಕ್ಕೆ ನಾವು ಸರ್ಕಾರಕ್ಕೆ ತಿಳುವಳಿಕೆ ಕೊಡಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬ ನಾಗರಿಕರು ಕೂಡ ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಪಂಗಡಗಳನ್ನು ಕಾಣದೆ, ಯಾವುದೇ ಇರದೆ, ಯಾವುದೇ ಜಾತಿ ಧರ್ಮ ಇರದೆ, ಜಾತಿಗೆ ಸಂಬಂಧಪಟ್ಟಂತಲ್ಲ, ಇಡೀ ನಮ್ಮ ಉತ್ತರ ಕನ್ನಡಕ್ಕೆ ನಿಸರ್ಗದ ಪ್ರಕೃತಿಯನ್ನು ನಾಶ ಮಾಡ್ತಕ್ಕಂಥ ವ್ಯವಸ್ಥೆ ನಡೆದಿದೆ. ಅದರಿಂದ ಮುಂದೆ ಸಮುದ್ರದ ದಂಡೆಯಲ್ಲಿರ್ತಕ್ಕಂಥ ಅನೇಕ ಮೀನುಗಾರರಿಗೆ ಎಲ್ಲರಿಗೂ ತೊಂದರೆ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ಆ ದೃಷ್ಟಿಯಿಂದ ಸರ್ಕಾರಕ್ಕೆ ನಾವು ಸರಿಯಾಗಿ ಗಮನಕ್ಕೆ, ನಾವೆಲ್ಲ ಈ ಭಾಗದ ಮಲೆನಾಡಿನ ಎಲ್ಲ ಜನಗಳು ಕೂಡಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಇದನ್ನು ವಿರೋಧಿಸಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು. 11ನೇ ತಾರೀಕಿಗೆ ನಡೀತಕ್ಕಂಥ ಸಮಾವೇಶದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಇದಕ್ಕೊಂದು ಯಶಸ್ವಿಯನ್ನು ತಂದು ಕೊಡಬೇಕು. ಎಲ್ಲ ಪೂಜ್ಯರು ಕೂಡ, ಧರ್ಮಗುರುಗಳು ಕೂಡ, ಯಾಕೆಂದ್ರೆ ಧರ್ಮಗುರುಗಳು ಆಸ್ತಿ ಇದ್ದಾವೆ, ತೋಟಪಟ್ಟಿಗಳಿದ್ದಾವೆ, ಅವರಿಗೆ ಕೂಡ ಅನೇಕ ತೊಂದರೆಗಳಾಗ್ತವೆ. ಹೀಗಾಗಿ ಎಲ್ಲ ಸ್ವಾಮಿಗಳನ್ನು ಆದಿಯಾಗಿ ಎಲ್ಲ ರೈತರು, ಪ್ರತಿಯೊಬ್ಬ ನಾಗರಿಕರು, ವ್ಯಾಪಾರ ವಾಣಿಜ್ಯ ಉದ್ಯಮಿಗಳು ಸಹಿತ ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನು ನಾಶ ಆಗೋದ್ರಿಂದ ಅದಕ್ಕೆ ನಾವೆಲ್ಲ ಸರ್ಕಾರಕ್ಕೆ ವಿರೋಧ ಮಾಡಿ ಇದನ್ನು ತಡೆ ಹಿಡಿಬೇಕು ಅಂತ ಹೇಳಿ ಎಲ್ಲ ನಾವು ನಾಗರಿಕರಿಗೆ ಕೇಳ್ಕೊಳ್ತೇವೆ. ನೀವೆಲ್ಲರೂ 11ನೇ ತಾರೀಕು ನಡೀತಕ್ಕಂಥ ಸಮಸ್ತ ನಾಗರಿಕರು ಆ ಕಾರ್ಯಕ್ರಮ ಪಾಲ್ಗೊಂಡು ನೀವು ಅದನ್ನು ಯಶಸ್ವಿ ತಂದು ಕೊಡಬೇಕಾಗಿ ಎಲ್ಲ ಜನಗಳಿಗೆ ನಾವು ಕಳಕಳಿಯಿಂದ ಕೇಳಿಕೊಳ್ತಿದ್ದೇವೆ. ಎಲ್ಲರಿಗೂ ನಮ್ಮ ನಾಡಿಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.